ಅದರ ಜೊತೆಗೇನ ಏನು ನಮ್ಮ ಜೊತೆ ಇರ್ತಾರೆ ಲಕ್ಷಾಂತರ ಜನ ಈ ಹೋರಾಟಕ್ಕೆ ಸಂಪರ್ಕದೊಳಗದ ಅವರೆಲ್ಲ ಬೇರೆ ಜಿಲ್ಲೆಗಳಿಂದ ಬೇರೆ ಊರುಗಳಿಂದ ಇಲ್ಲ ಅಧ್ಯಕ್ಷರ ನೀವು ಏನೂ ನೋವು ಮಾಡ್ಕೋಬೇಡ್ರಿ ನಾವು ಅದೀವಿ ಇವೆಲ್ಲ ನಡಿಯೋಣ ಅಂತ ಹೇಳಿಕಿಸಿಂದ ಅವರೆಲ್ಲ ಧೈರ್ಯ ತುಂಬಿದರು. ಜೊತೆಗೆ ನಾನು ಕೂಡ ಅವರೆಲ್ಲರೂ ನಮ್ಮ ಜೊತೆ ಅದಾರ ಅಂಥೇಳಿ ತಿಳ್ಕೊಂಡನ ಈ ಹೋರಾಟಕ್ಕೆ ಇಳಿದೀನಿ. ಈ ಹೋರಾಟ ನಿರಂತರವಾಗಿ ನಡೆಯುದನ ಇದು ಯಾರೇ ಬೇಕಾದವ್ರು ಹಲ್ಲೆ ಮಾಡಲಿ ಏನೋ ಮಾಡಲಿ ಅದಕ್ಕೆಲ್ಲದಕ್ಕೂ ನಾವು ನಿತ್ಯ ನಿರಂತರ ಸಜ್ಜದೀವಿ. ನಾವು ಮಾಡೇ ಮಾಡ್ತೀವಿ ಹೋರಾಟ. ನಮ್ಮ ಹಕ್ಕುಗಳನ್ನು ಸರ್ಕಾರ ಈಡೇರಿಸಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಈ ಒಂದು ಪ್ರಕರಣದ ಬಗ್ಗೆ ಅರ್ಜೆಂಟಾಗಿ ಅದನ್ನು ನೋಡಿ ಕಾನೂನು ಕ್ರಮ ಕೈಗೊಂಡು ಯಾರು ಶಿಕ್ಷಾ ಏನು ಅಪರಾಧಿಗಳದ ಅವರಿಗೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ಕೂಡ ನಾನು ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀನಿ. ಇವತ್ತು ಅಡಿಲ್ಲ ನಿಮ್ಮ ಮೇಲೆ ಅಂತ ಹಲ್ಲಿಗೆ ವಿಷಾದ ವ್ಯಕ್ತಪಡಿಸೋ ಜೊತೆಗೆ ಈ ರೀತಿ ರಾಜಕೀಕರಣ ಆಗೋದು ಇವತ್ತು ನಡೆದ ಅಲ್ಲಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಇದು ಆಗಬಾರ್ದು ಅಂತ ಎಲ್ಲರ ಪೈಕಿನೂ ಹೋಗೋದು. ಇಲ್ಲ ನೆಕ್ಸ್ಟ್ ಸ್ಟೆಪ್ ನಿಮ್ಮದು ಈಗ 29 ತಾರೀಕು ಪ್ರತಿಭಟನಾ ರೂಪದಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೆ ಸರ್ಕಾರ ಸ್ಪಂದಿಸ್ತದ ನಿಮಗೆ ಭರವಸೆ ಇದೆ ಅಂತೀರಿ? ಸರ್ಕಾರ ನೋಡ್ರಿ ಸ್ಪಂದಿಸಲೇಬೇಕು. ಇಲ್ಲ ಅಂತಂದ್ರೆ ಸರ್ಕಾರದ ವಿರುದ್ಧನೂ ನಾವು ಹೋರಾಟ ಮಾಡಬೇಕಾಗ್ತದೆ. ಸರ್ಕಾರ ನಮ್ಮನ್ನು ಆಳೋ ಸರ್ಕಾರ ನಮ್ಮ ರಕ್ಷಣೆಗೆ ಇರಬೇಕು ಹೊರತಾಗಿ ಯಾರೋ ಗುಂಡಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರದ್ದಲ್ಲ. ಅವ್ರಿಗೆ ಬೇಕಾದವ್ರನ್ನ ಸರ್ಕಾರ ರಕ್ಷಣೆ ಮಾಡೋದಲ್ಲ. ಪೊಲೀಸ್ ಇಲಾಖೆ ನಮ್ಮನ್ನು ರಕ್ಷಣೆ ಮಾಡಬೇಕು. ಹೌದಲ್ರಿ? ಹೌದು. ಈಗ ಪೊಲೀಸ್ನವರು ಕೂಡ ಸಾಕಷ್ಟು ಏನೇನೋ ಒತ್ತಡಕ್ಕೆ ಒಳಗಾಗಿ ಆ ಒಂದು ಪ್ರಕರಣವನ್ನು ಹತ್ತಿಕ್ಕುವಂಥ ಪ್ರಯತ್ನ ಇರ್ಬೋದು, ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅವರು ಎಲ್ಲ ಸೇರ್ಕೊಂಡು ಮಾಡುವ ಪ್ರಯತ್ನಗಳು ಕೂಡ ನಡೀತಿರ್ತಾವ. ಅದಕ್ಕೆಲ್ಲದಕ್ಕೂ ನಾವು ನಿಂತು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ಈಡೇರಿಕೆ ಮಾಡಿಕೊಳ್ಳೋ ತನಕ ನಾವು ಈ ಹೋರಾಟವನ್ನು ಅಂದ್ರೆ ನಿಮ್ಮ ಖಾಸಗೀಕರಣ ವಿಷಯವನ್ನು ವಿದ್ಯುತ್ತದ ಖಾಸಗೀಕರಣ ವಿಷಯವನ್ನು ಬಿಡುವವರೆಗೆ ನೀವು ಹೋರಾಟ ಮಾಡ್ತೀರಿ? ಹೌದು, ಕೈ ಬಿಡಬೇಕು ಅದನ್ನು ಸರ್ಕಾರ. ನೋಡ್ರಿ, ನಮ್ಮ ಕಟ್ಟಡ ಕಾರ್ಮಿಕ ಮಾದರಿ ಕಾರ್ಮಿಕ ಸೌಲಭ್ಯಗಳನ್ನು ನೇಕಾರಿಗೆ ಒದಗಿಸಬೇಕು. 56 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, 55 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಮೊನ್ನೆ ತಾನೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂತು, 56ನೇ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡಾನ. ಸರ್ಕಾರ ಅವ್ರಿಗೆ ಇನ್ನೂ ಕೂಡ 30 ಜನರಿಗೆ ಪರಿಹಾರ ಕೊಡಲಿಲ್ಲ. ಪರಿಹಾರ ಒದಗಿಸ್ಬೇಕು. ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ನೇಕಾರ ಸಾಲದ ಹೊರೆಯಿಂದ ಸಹಾಯಕತ್ಯಾರ, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. 55 ವರ್ಷ ಮೇಲ್ಪಟ್ಟಂಥ ನೇಕಾರರಿಗೆ ಒಂದು 5,000 ರೂಪಾಯಿ ಮಾಶಾಸನ ಮಾಡಬೇಕು. ಯಾಕಂತಂದ್ರೆ ಪ್ರತಿದಿನ ಅವರು ಬೆಳಗ್ಗೆ ಗುಳಿಗೆ ತಗೋಬೇಕು, ಮಧ್ಯಾಹ್ನ ಗುಳಿಗೆ ತಗೋಬೇಕು, ಸಂಜೆ ಗುಳಿಗೆ ತಗೋಬೇಕು. ಇಲ್ಲ, ಬದುಕು ಅಷ್ಟೇ ಕಷ್ಟದ ಬಿಡ್ರಿ, ಬದುಕೈತಿ. ಹೌದು. ಅದಕ್ಕೆ ಈ ಲಾಭದ ಉದ್ಯೋಗ ಅಂತೆಲ್ಲ ನೇಕಾರ ಲಾಭ ಮಾಡ್ಕೊಳ್ಳೋರು ಬೇರೆ, ದುಡ್ಡು ಸಾಯೋರು ಇವರು. ಅದಕ್ಕೆ ಈ ನೇಕಾರ ದುಡ್ದನ ಸಹಾಯಕತ್ತಾನ. ಇವಂಗೆ ವೈಜ್ಞಾನಿಕ ಬೆಲೆ ಕಟ್ಟೋಕ್ಕಾಗಿಲ್ಲ, ವೈಜ್ಞಾನಿಕ ಕೂಲಿ ಕೊಡೋಕ್ಕಾಗಿಲ್ಲ. ಅದಕ್ಕೆ ಈ ಎಲ್ಲದರ ಮಧ್ಯದೊಳಗೂ ಸರ್ಕಾರ ಈ ನೇಕಾರನ ಜೊತೆ ನಿಲ್ಲಬೇಕು ಅಂಥೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ. ಹಂಗೇ ಈ ಕರೆಂಟ್ ಏನು ವಿದ್ಯುತ್ ಖಾಸಗೀಕರಣ ಮಾಡಾಕ್ತಾರೆ, ಇದನ್ನು ಕೂಡಲೇ ಕೈ ಬಿಡಬೇಕು. ಈಗ ನೋಡಿ, ರಾಜ್ಯದೊಳಗೆ ನೇಕಾರರು ಸಹಿತ ಉದ್ಯೋಗ ಇರಲಾರ್ದಾರ ಸಾಕಷ್ಟು. ಮೊನ್ನೆ ರೈತರು ಮತ್ತು ನಮ್ಮ ಎಲ್ಲರೂ ಕೂಡ ಹೋರಾಟ ಮಾಡಿದರು. ನಮ್ಮ ಚುನ್ನಪ್ಪ ಪೂಜಾರಿ ಅವರು, ಆಮೇಲೆ ಶಶಿಕಾಂತ್ ಗುರೂಜಿ ಅವರು 2,84,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂಥೇಳಿ ಹೋರಾಟ ನಡೀತಾ ಇದೆ. ನಾವು ಕೂಡ ಅದಕ್ಕೆ ಸಪೋರ್ಟ್ ಮಾಡೀವಿ. ನಮ್ಮ ನೇಕಾರರು ಅದಾರ, ಅದರೊಳಗೆ ರೈತರದಾರ, ಕಾರ್ಮಿಕರದಾರ, ಅವರು ಎಲ್ಲರುಗಳನ್ನು ಹುದ್ದೆಗಳನ್ನು ತುಂಬ್ರಿ. ನಮ್ಮ ಜೊತೆಗೆ 56 ಹುದ್ದೆಗಳು ನಮ್ಮ ಕೈಮಗ್ಗ ಮತ್ತು ಜವಳಿ ಇಲಾಖೆ ಒಳಗೆ ಖಾಲಿ ಅದಾವೆ. ಅವುಗಳನ್ನು ಭರ್ತಿ ಮಾಡಿರಿ. ಈ ನೇಕಾರರಿಗೆ ಕೊಡಬೇಕಾದ ಇಲಾಖೆ ಮೂಲಕ ಸೇವೆಗಳನ್ನು ಒದಗಿಸ್ರಿ ಅಂತ ಕೂಡ ನಾವು ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ಆದ್ಮೇಲೆ ಇಲ್ಲಿಯವರಿಗೆ ನೇಕಾರರ ಬದುಕು, ಅವರ ಭಾವನೆ, ಅವ್ರ ಬಗ್ಗೆ ವಿವರಣಾತ್ಮಕವಾಗಿ ಕೇಳಿದರೆ, ಅವ್ರ ಪರವಾಗಿ ಹೋರಾಟ ಮಾಡಿದ್ದಕ್ಕಾಗಿ ಇವ್ರ ಮೇಲೆ ಸಿದ್ದು ಸೌದಿಯವರ ಬೆಂಬಲಿಗರಿಂದ ಅಲ್ಲೇನೋ ಆಗ್ಯದ ಅನ್ನುವಂಥದ್ದು ಕೇಳಿದ್ರಿ. ಇವು ಆಗಬಾರ್ದು, ಪ್ರಜಾಪ್ರಭುತ್ವದಲ್ಲಿ ಅವರ ಅಭಿಪ್ರಾಯ ಹೇಳೋದು ಹಕ್ಕದ. ಅದರಲ್ಲಿ ನಮ್ಮ ವಿಚಾರವನ್ನು ನೇರವಾಗಿ ಹೇಳುವಂಥ ಅವ್ರಿಗೂ ಹಕ್ಕದ. ಇದನ್ನು ನೆನಪಿಟ್ಟುಕೊಂಡು ದೈಹಿಕ ಹಲ್ಲೆ ಮಾಡುವಂಥದ್ದು, ಮತ್ತೇನು ಮಾಡುವಂಥ ಕೆಲಸಗಳು ಆಗಬಾರ್ದು. ಅವು ಆದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಹಾನಿ ಅಷ್ಟಲ್ಲ, ಒಬ್ಬ ವೈಯಕ್ತಿಕ ವ್ಯಕ್ತಿಯ ಬದುಕನ್ನು ಜೊತೆಗೆ ಸಮಾಜದಲ್ಲಿ ಪ್ರಶ್ನೆಗಳಿಗೆ ಕೇಳುವಂಥ ಹಕ್ಕನ್ನು